ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ಮಿನಿಸ್ಟರ್ ಉತ್ತರನ ಪೌರುಷವನ್ನ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಪಾಲಿನ ನೀರು ಕಬಳಿಸಲು ಯತ್ನಿಸಿದ್ರೆ ಕೈ ಕತ್ತರಿಸ್ತೇವೆ. ಯಾವ್ದ್ರ ಬಗ್ಗೆ ಹೇಳಿರೋದು? ಸಿಂಧೂ ನದಿ ನೀರಿನ ಒಪ್ಪಂದ ಏನಿದೆ ಅದನ್ನು ಭಾರತ ಸ್ಥಗಿತಗೊಳಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈತ ಮಾತನಾಡಿದ್ದಾನೆ. ಪಾಕ್ ಸಚಿವ ಮುಸಾದಿಕ್ ಮಲಿಕ್ನಿಂದ ಗುಡ್ಡು ಬೆದರಿಕೆ ಹಾಕಿರುವಂಥದ್ದು ನಮ್ಮ ದೇಶಕ್ಕೆ. ನಮ್ಮ ಜಲ ಹಕ್ಕುಗಳಿಗೆ ಧಕ್ಕೆ ಆದರೆ ಪರಿಣಾಮ ನೆಟ್ಟಿಗಿರಲ್ಲ. ನೆರೆ ದೇಶದ ಪ್ರಧಾನಿ ನಿಯಂತ್ರಣದಲ್ಲಿ ನೀರಿನ ನಲ್ಲಿ ಇದೆ. ಅವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ನೀರಿನ ಮೇಲೆ ಹಕ್ಕು ಸಾಧಿಸಲು ಯತ್ನಿಸಿದ್ರೆ ಕೈ ಕಟ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾನೆ. ಈ ಪಾಕಿಸ್ತಾನದ ರಾಜಕಾರಣಿಗಳು ಬರೀ ಅವರ ಮನೆ ಒಳಗಡೆ ಅಷ್ಟೇ ಅವರು ಹುಲಿಗಳು, ಜಗತ್ತಿನ ಮುಂದೆ ಎಂಥ ಇಲಿಗಳು ಅಂತ ಒಂದು ಸಂದರ್ಭದಲ್ಲೂ ಕೂಡ ಅದು ಪುರುವಾಗ್ತಾ ಬಂದಿದೆ. ಇತ್ತೀಚೆಗಷ್ಟೇ ನಡೆದಂಥ ಇರಾನ್ ಅಮೆರಿಕಾದ ಯುದ್ಧದ ಸಂದರ್ಭದಲ್ಲೂ ಕೂಡ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿ ಬಂದು ಯಾವ ರೀತಿಯಾಗಿ ಮುಖಭಂಗ ಆಯಿತು ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಈಗ ಪಾಕಿಸ್ತಾನದ ಸಚಿವನೊಬ್ಬ ಭಾರತಕ್ಕೆ ಈ ರೀತಿಯಾದಂತಹ ಗೊಡ್ಡು ಬೆದರಿಕೆ ಹಾಕಿದ್ದಾನೆ. ನಮ್ಮ ಪಾಲಿನ ನೀರನ್ನು ನೀವು ಕಬಳಿಸೋಕೆ ಯತ್ನ ಮಾಡಿದ್ರೆ ಕೈ ಕತ್ತರಿಸ್ತೇವೆ ಅನ್ನುವಂಥ ಒಂದು ಬೆದರಿಕೆ. ಕೈಲಾಗದೇ ಇರೋನು ಮೈಯೆಲ್ಲ ಪರಚ್ಕೊಂಡ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ತನ್ನ ಶಕ್ತಿಯನ್ನು ಎಲ್ಲೆಲ್ಲಿ ಪ್ರೂವ್ ಮಾಡಿಕೊಳ್ಬೇಕೋ ಅಲ್ಲೆಲ್ಲ ದೊಡ್ಡ ಬ್ಲಂಡರ್ಗಳನ್ನು ಮಾಡಿಕೊಂಡು ತುಂಬ ಕೆಟ್ಟದಾಗಿ ಫೇಲ್ ಆಗಿರುವಂಥ ದೇಶ ನಮ್ಮ ದೇಶಕ್ಕೆ ಬೆದರಿಕೆ ಹಾಕ್ತಾ ಇರುವಂಥದ್ದು. ಕೈ ಕಟ್ ಮಾಡ್ತೀನಿ ಅನ್ನುವಂಥ ಒಂದು ಭಾಷೆ ಒಬ್ಬ ದೇಶದ ಸಚಿವನಾಗಿ ಮಾತನಾಡುವಂಥದ್ದ. ಆ ಲ್ಯಾಂಗ್ವೇಜ್ ಆ ಥರ ಇದೆಯಾ? ಇದರಲ್ಲೇ ತೋರಿಸುತ್ತೆ ಅವರ ಯೋಗ್ಯತೆ ಎಂಥದ್ದು. ಅದರ ಜೊತೆಗೆ ಅವರ ಕೈಲಿ ಏನೂ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ಬೆದರಿಕೆ ಹಾಕುವಂಥ ಒಂದು ಕೆಲಸವನ್ನು, ಒಂದು ದೌಲತ್ತಿನ ಪ್ರದರ್ಶನವನ್ನು ಪಾಕಿಸ್ತಾನ ಮಾಡುತ್ತೆ. ಈಗ ಸಿಂಧು ನದಿಯನ್ನು ನಮ್ಮ ದೇಶದ ಸರ್ಕಾರ ನಾವು ನಿಲ್ಲಿಸ್ತೀವಿ, ಆ ನದಿ ನೀರನ್ನು ನಿಲ್ಲಿಸ್ತೀವಿ ಅನ್ನುವಂಥ ಒಂದು ಖಡಕ್ ನಿರ್ಧಾರವನ್ನು ಏನು ಕೈಗೊಂಡಿತ್ತು, ಅದರ ಹಿಂದೆ ಇರುವಂಥ ರೀಸನ್ ಏನು? ಈ ಪಾಕಿಸ್ತಾನನೇ ಸಾಕಿ ನಮ್ಮ ದೇಶಕ್ಕೆ ಕಳಿಸಿದಂಥ ಟೆರರಿಸ್ಟ್ಗಳ ಒಂದು ದಾಳಿ. ಆಪರೇಷನ್ ಸಿಂಧೂರ್ ಆಯಿತು. ಅದಾದ ನಂತರ ಸಿಂಧು ನೀರು ಕೂಡ ಪಾಕಿಸ್ತಾನಕ್ಕೆ ಕಟ್ಟಾಯಿತು. ಈಗ ಅಲ್ಲಿನ ಜನ, ಎಸ್ಪೆಷಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, POK ಪ್ರಾಂತ್ಯದ ಜನ ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಒಂದು ಕಡೆ ನೀರಿಲ್ಲ, ಒಂದು ಕಡೆ ಹಣದುಬ್ಬರ, ಒಂದು ಕಡೆ ಅರಾಜಕತೆ, ಇನ್ನೊಂದು ಕಡೆ ಭ್ರಷ್ಟಾಚಾರ. ಇಷ್ಟೆಲ್ಲ ಲೂಪ್ ಹೋಲ್ಗಳಿರುವಂಥ ದೇಶ ಪಕ್ಕದಲ್ಲಿರುವಂಥ ನಮ್ಮಂಥ ಸ್ಟ್ರಾಂಗ್ ದೇಶವನ್ನು ಬೆದರಿಕೆ ಹಾಕುವಂಥದ್ದು ಒಂದು ರೀತಿಯಾದಂಥ ಗೊಡ್ಡು ಬೆದರಿಕೆ, ದೌಲತ್ತಿನ ಪ್ರದರ್ಶನ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.